ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಲ್ಲಿ ಬೃಹತ್ ಸೈಬರ್ ಕ್ರೈಮ್ ವಂಚನೆ ಜಾಲ ಪತ್ತೆಯಾಗಿದೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತಹ ಬೃಹತ್ ಜಾಲ ಇದನ್ನ ಇದೀಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತಹ ಬೃಹತ್ ಜಾಲ ಪತ್ತೆಯಾಗಿದೆ. 12 ಆರೋಪಿಗಳನ್ನ ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ. 12 ಆರೋಪಿಗಳನ್ನ ಬೆಂಗಳೂರಿನಲ್ಲಿ ಆಗಿರೋ ಬೆಳವಣಿಗೆ ಇದು. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡ್ತಾ ಇದ್ದಂತಹ ಬೃಹತ್ ಜಾಲ ಇದು. ಹುಳಿಮಾವು ಪೊಲೀಸರು 12 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. 3,20,00,000 ಹಣ ವಂಚನೆ ಮಾಡಿದ್ದಕ್ಕೆ ಕೇಸ್ ದಾಖಲಾಗಿದೆ. 3,20,00,000 ರೂಪಾಯಿ ಹಣ ವಂಚನೆ ಪ್ರಕರಣ ಒಂದು ಕೇಸ್ ದಾಖಲಾಗಿತ್ತು. ಈ ಕೇಸನ್ನ ತನಿಖೆ ನಡೆಸ್ತಾ ಇದ್ದಂತಹ ಸಮಯದಲ್ಲಿ ಈ ಒಂದು ಜಾಲ ಪತ್ತೆಯಾಗಿದೆ. ಈ ಆರೋಪಿಗಳು ಯಾವ ರೀತಿ ಹಣವನ್ನು ಜೋತ್ಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಪತ್ತೆಯಾಗಿದೆ. ಮೊದಲು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಲಿಂಕನ್ನು ಕಳಿಸ್ತಾ ಇದ್ರಂತೆ. ನಂತರ ಲಿಂಕ್ ಮಾಡಿದವರಿಗೆ, ಆ ಲಿಂಕನ್ನು ಕ್ಲಿಕ್ ಮಾಡಿದವರಿಗೆ ನಿಯೋ ಸಿಸ್ಟಮ್ ಅನ್ನುವಂಥ ಒಂದು ಅನಧಿಕೃತ ಆ್ಯಪ್ ಇನ್ಸ್ಟಾಲ್ ಮಾಡೋಕೆ ಹೇಳ್ತಾ ಇದ್ರಂತೆ. ಇಲ್ಲಿ ಅತಿ ಹೆಚ್ಚು ಲಾಭ ಕೊಡಿಸೋದಾಗಿ ನಂಬಿಸ್ತಾ ಇದ್ರು. ಬಳಿಕ ಹಣವನ್ನು ವಿವಿಧ ಬ್ಯಾಂಕ್ ಅಕೌಂಟ್ಗೆ ಜಮೆ ಮಾಡಿಸಿ ಹೂಡಿಕೆ ಮಾಡ್ತಾ ಇದ್ರು. ಹೂಡಿಕೆ ಮಾಡಿದ ಹಣ ಹಾಗೂ ಲಾಭ ಎರಡೂ ಸಹ ಆ್ಯಪ್ನಲ್ಲಿ ತೋರಿಸ್ತಾ ಇತ್ತು. ಆದರೆ ಹಣ ವಿತ್ಡ್ರಾ ಮಾಡೋಕ್ಕೆ ಹೋದಾಗ ವಂಚನೆ ಆಗಿರೋದು ಬೆಳಕಿಗೆ ಬಂದಿದೆ. ಹಣ, ನಾವು ಇನ್ವೆಸ್ಟ್ ಮಾಡಿರೋ ಹಣ ಮತ್ತು ಪ್ರಾಫಿಟ್ ಎರಡೂ ಕೂಡ ಆ್ಯಪ್ನಲ್ಲಿ ತೋರಿಸ್ತಾ ಇತ್ತು. ಹೀಗೆ ತೋರಿಸ್ತಾ ಇದೆ ಅಂತ ಹಣವನ್ನು ವಿತ್ಡ್ರಾ ಮಾಡೋಕ್ಕೆ ಹೋದರೆ ಇಲ್ಲ, ಬರ್ತಾ ಇರಲಿಲ್ಲ. ಈ ಮೋಸ ಅನ್ನೋದು ಗೊತ್ತಾಗಿತ್ತು. ಅದಾದ ನಂತರ ಅವರು ದೂರು ಕೊಟ್ಟಿದ್ದರು. ದೂರಿನ ಅನ್ವಯ ಹುಳಿಮಾವು ಠಾಣೆಯಲ್ಲಿ ಕೇಸ್ ದಾಖಲು ಮಾಡಲಾಗಿತ್ತು. ತನಿಖೆಯ ವೇಳೆ NCRP ಮತ್ತು ಹುಳಿಮಾವು ಪೊಲೀಸರಿಂದ ಅನುಮಾನಿತ ಅಕೌಂಟ್ಗಳನ್ನು ಫ್ರೀಜ್ ಮಾಡಲಾಗಿತ್ತು. ವಿಚಾರಣೆ ವೇಳೆ ಹಣವನ್ನು ನಿಯೋ ಸಿಸ್ಟಮ್ ಮತ್ತು ಸ್ವಾಮೀಜಿ ಎಂಬ ಆನ್ಲೈನ್ ಗೇಮ್ ಆ್ಯಪ್ಗೆ ಹೋಗಿರೋದು ಪತ್ತೆಯಾಗಿದೆ. ವಿಚಾರಣೆ ವೇಳೆ ಈ ಎರಡೂ ಆ್ಯಪ್ಗಳು ಮ್ಯೂಲ್ ಅಕೌಂಟ್ಗಳನ್ನು ಬಳಕೆ ಮಾಡಿರೋದು ಪತ್ತೆಯಾಗಿದೆ. ಬಳಿಕ ಮತ್ತೊಂದು ಕೇಸ್ ದಾಖಲು ಮಾಡಿಕೊಂಡಿದ್ರು ಹುಳಿಮಾವು ಪೊಲೀಸರು. ಕೇಸ್ನಲ್ಲಿ ಮೊದಲು ಮ್ಯೂಲ್ ಅಕೌಂಟ್ ಮಾಡಿ ಕೊಡ್ತಾ ಇದ್ದಂಥ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಮೊಹಮ್ಮದ್ ಹುಸೈಫಾ ಮತ್ತು ಆತನ ತಾಯಿ ಸವನಾ ಈ ಪ್ರಕರಣದಲ್ಲಿ ಬಂಧನ ಮಾಡಲಾಗಿತ್ತು. ಆರೋಪಿಗಳಿಂದ 23 ಮೊಬೈಲ್, 1 ಲ್ಯಾಪ್ಟಾಪ್, 205 ಡೆಬಿಟ್ ಕಾರ್ಡ್ ಮತ್ತು ಚೆಕ್ ಬುಕ್ ಪತ್ತೆಯಾಗಿದೆ. ಈ ದಾಖಲಾತಿಗಳನ್ನು ದುಬೈಗೆ ಕಳಿಸೋದಕ್ಕೆ ತಯಾರು ಮಾಡಿಕೊಂಡಿದ್ರಂತೆ ಈ ಆರೋಪಿಗಳು. ಬಳಿಕ ಮತ್ತಷ್ಟು ವಿಚಾರಣೆ ನಡೆಸಿದಾಗ ದೆಹಲಿಯಲ್ಲಿ ಒಂದು ಕಾಲ್ ಸೆಂಟರ್ ಪತ್ತೆಯಾಗಿದೆ. ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿ ಒಂದು ಕಾಲ್ ಸೆಂಟರ್ ಪತ್ತೆಯಾಗಿತ್ತು. ಜನರಿಗೆ ಕರೆ ಮಾಡಿ ಲಿಂಕ್ ಕಳಿಸಿ ಹೂಡಿಕೆ ಮಾಡಿಸ್ತಾ ಇದ್ರು ಈ ಆರೋಪಿಗಳು. ದೆಹಲಿಯಲ್ಲಿ 38 ಡೆಬಿಟ್ ಕಾರ್ಡ್, 12 ಸಿಮ್ ಕಾರ್ಡ್, 35 ಮೊಬೈಲ್ ಫೋನ್ ಜಪ್ತಿ ಮಾಡಿದ್ರು ಪೊಲೀಸರು. ಬಳಿಕ ಆರೋಪಿಗಳು ಒಟ್ಟು 4,500 ನಕಲಿ ಬ್ಯಾಂಕ್ ಅಕೌಂಟ್ಗಳ ಮೂಲಕ ಹಣವನ್ನು ವಂಚನೆ ಮಾಡಿರೋದು ಪತ್ತೆಯಾಗಿದೆ. ಗಮನಿಸಬೇಕಾದ ಸಂಗತಿ, ಬರೋಬ್ಬರಿ 4,500 ನಕಲಿ ಬ್ಯಾಂಕ್ ಖಾತೆಗಳು. ಇವುಗಳ ಮೂಲಕ 75 ಕೋಟಿಗೂ ಅಧಿಕ ಹಣ ವರ್ಗಾವಣೆ ಆಗಿರುವ ಮಾಹಿತಿ ಲಭ್ಯ ಆಗಿದೆ. ಪ್ರಕರಣದ ಮಾಸ್ಟರ್ ಮೈಂಡ್ ದುಬೈನಲ್ಲಿ ಕುಳಿತು ಕೆಲಸ ಮಾಡ್ತಾ ಇರೋದು ಕೂಡ ಪತ್ತೆಯಾಗಿದೆ. ಮಾಸ್ಟರ್ ಮೈಂಡ್ ಪ್ರೇಮ್ ನತನೇಜಾ ಅನ್ನೋದು ಪತ್ತೆಯಾಗಿದೆ. ಇದೀಗ ಅವರು ತಲೆಮರೆಸಿಕೊಂಡಿದ್ದಾರಂತೆ. ಬೆಂಗಳೂರು ಮೂಲದ ಹುಸೈಫಾ, ಸಬನಾ ಇದೀಗ ಬಂಧನ ಆಗಿರೋದು. ಇವರ ಮಾಹಿತಿಯ ಮೇರೆಗೆ ವಿಶ್ವರಾಜ್, ಕುಶಾಲ್, ಪ್ರದೀಪ್, ಅಜಿತ್, ಅಜಯ್, ಅಭಿಷೇಕ್, ಆಕಾಶ್, ಸತ್ಯಂ, ಪಿತಾಂಬರ್, ಅಂಕಿತ್ ಬಂಧನ ಆಗಿರೋದು. ಸೆನ್ನರು ಮಾಡಕ್ಕಾಗಿಲ್ಲ.